Good morning, dear students. I am Bharat SN, your social science teacher. Dear students, today in this class, we will discuss about the new lesson in political science part, public administration. ಇದನ್ನು ಕನ್ನಡದಲ್ಲಿ ಸಾರ್ವಜನಿಕ ಆಡಳಿತ ಅಂತ ನಾವು ಕರಿಬೋದು. ಸೊ ಮೀನಿಂಗ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಹಾಗಾದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಏನು, ಅದರ ಮೀನಿಂಗ್ ಏನು ಅನ್ನೋದು ನಾವು ತಿಳಿಯೋಣ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಹ್ಯಾಸ್ ಬಿಕಮ್ ಮೋರ್ ಇಂಪಾರ್ಟೆಂಟ್ ಆ್ಯಸ್ ದ ಮಾಡರ್ನ್ ಸೊಸೈಟಿ ಈಸ್ ಅಂಡರ್ಗೋಯಿಂಗ್ ಕಾಂಪ್ಲೆಕ್ಸ್ ಆ್ಯಂಡ್ ಶಿಫ್ಟ್ ಚೇಂಜಸ್. ಇಲ್ಲಿ ಆಧುನಿಕ ಸಮಾಜ ಅಂತ ಕರಿತೀವಿ. ಮಾಡರ್ನ್ ಸೊಸೈಟಿ ಏನಾಗ್ತಿದೆ, ದಿನೇ ದಿನಕ್ಕೂ ಹೋಗ್ತಾ ಅದರಲ್ಲಿ ಬದಲಾವಣೆಗಳಾಗ್ತಿದ್ದಾವೆ, ಚೇಂಜಸ್ಗಳನ್ನು ಕಂಡು ಬರ್ತಾ ಇದ್ದೀವಿ. ಸಂಕೀರ್ಣವಾಗಿರ್ತಕ್ಕಂಥದ್ದು, ಕಾಂಪ್ಲೆಕ್ಸ್ ಆಗಿ ಬದಲಾವಣೆಗಳನ್ನು ನಾವು ಏನು ಮಾಡ್ತಿದ್ದೀವಿ, ಕಾಣ್ತೀವಿ. ಹಾಗಾಗಿ ಈ ಬದಲಾವಣೆಗೆ ತಕ್ಕಂತೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ. ಹೆನ್ಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಫಾರ್ಮಿಂಗ್ ದ ಹ್ಯೂಮನ್ ಸೊಸೈಟಿ ಆ್ಯಸ್ ಎ ಸಿವಿಕ್ ಸೊಸೈಟಿ. ಹಾಗಾಗಿ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಿಂದ ಏನು ಮಾಡ್ಬೋದು, ಹ್ಯೂಮನ್ ಸೊಸೈಟಿನ ಸಿವಿಕ್ ಸೊಸೈಟಿಯನ್ನಾಗಿ, ಅಂದರೆ ಮಾನವ ಸಮಾಜವನ್ನು, ನಾಗರಿಕ ಸಮಾಜವನ್ನಾಗಿ ಮಾಡೋದಕ್ಕೆ ಸಾಧ್ಯ ಅಂತ ನಾವು ಹೇಳ್ಬೋದು. ಯಾಕಂದರೆ ಉತ್ತಮವಾಗಿರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್, ಆಡಳಿತ ಇದ್ದಾಗ ಮಾತ್ರ ಮಾನವ ಸಮಾಜದಲ್ಲಿ ನಾಗರಿಕತೆ ಅಂತಕ್ಕಂಥದ್ದು, ನಾಗರಿಕ ಹಕ್ಕುಗಳು ಉಳಿಯೋದಕ್ಕೆ ಸಾಧ್ಯವಾಗುತ್ತೆ ಅಂತ ನಾವು ಹೇಳ್ಬೋದು. ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಸ್ ಎ ಸಬ್ಜೆಕ್ಟ್ ಇವಾಲ್ವ್ಡ್ ಇನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು ಮೊಟ್ಟ ಮೊದಲು ಎಲ್ಲಿ ಪ್ರಾರಂಭ ಆಗುತ್ತೆ ಅಂದರೆ ಅದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ದೇಶದಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ಆರಂಭ ಆಗುತ್ತೆ. ಸೊ ದ ಪಾಸ್ಟ್ ಪ್ರೆಸಿಡೆಂಟ್ ಆಫ್ USA, ವುಡ್ರೋ ವಿಲ್ಸನ್ ಈಸ್ ಕಾಲ್ಡ್ ಆ್ಯಸ್ ದ ಫಾದರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸೊ ವುಡ್ರೋ ವಿಲ್ಸನ್ ವಾಸ್ ದ ಫಾದರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಅಂದರೆ ಅಮೇರಿಕಾ ದೇಶದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ವುಡ್ರೋ ವಿಲ್ಸನನ್ನು ನಾವೆಂತ ಕರಿಬೋದು, ಸಾಮಾಜಿಕ ಆಡಳಿತ ಅಥವಾ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನಿನ ಪಿತಾಮಹ ಅಂತ ಕರಿಬೋದು, ಫಾದರ್ ಅಂತ ಕರಿಬೋದು. ಸೊ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಯೂಸ್ಡ್ ದ ವರ್ಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಫಾರ್ ದ ಫಸ್ಟ್ ಟೈಮ್ ಇನ್ 1812. ಅದೇ ರೀತಿಯಾಗಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿದ ಯಾರು ಅಂದರೆ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ಇವರು 1812 ಈ ಪದವನ್ನು ಬಳಕೆ ಮಾಡ್ತಾರೆ. ಡೆಫಿನಿಷನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಅದರ ಬಗ್ಗೆ ಯಾರ್ಯಾರು ಏನೇನು ಡೆಫಿನಿಷನ್ಸ್ಗಳನ್ನು ಕೊಟ್ಟಿದ್ದಾರೆ ಅಂತ ನಾವು ನೋಡೋಣ. ಸೊ ಅಕಾರ್ಡಿಂಗ್ ಟು ದ ವುಡ್ರೋ ವಿಲ್ಸನ್, ದ ಹೋಲಿಸ್ಟಿಕ್ ಅಂಡ್ ಆರ್ಡರ್ಲಿ ಇಂಪ್ಲಿಮೆಂಟೇಷನ್ ಆಫ್ ಲಾ ಈಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ದ ಹೋಲಿಸ್ಟಿಕ್ ಅಂದರೆ ಸಮಗ್ರ ಮತ್ತು ಕ್ರಮಬದ್ಧವಾಗಿ ನಾವು ಕಾನೂನನ್ನು ಜಾರಿಗೆಗೊಳಿಸತಕ್ಕಂಥದ್ದನ್ನೇ ಸಾರ್ವಜನಿಕ ಆಡಳಿತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ವುಡ್ರೋ ವಿಲ್ಸನ್ ಹೇಳಿದ್ದಾರೆ. ಅಂದರೆ ಕಾನೂನನ್ನು ನಾವು ಹೋಲಿಸ್ಟಿಕ್ ಆಗಿ, ಸಮಗ್ರವಾಗಿ, ಆರ್ಡರ್ಲಿ, ಕ್ರಮಬದ್ಧವಾಗಿ ನಾವು ಇಂಪ್ಲಿಮೆಂಟೇಷನ್ ಮಾಡಬೇಕು, ಜಾರಿಗೆಯನ್ನು ಮಾಡಬೇಕು. ಇದನ್ನು ನಾವೆಂತ ಕರಿಬೋದು, ವುಡ್ರೋ ವಿಲ್ಸನ್ ಏನಂತ ಕರೆದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಕರೆದರೆ. ಅಂದರೆ ಉತ್ತಮವಾಗಿರ್ತಕ್ಕಂಥ ಕಾನೂನನ್ನು ನಾವು ಒಂದು ಸರ್ಕಾರದಲ್ಲಿ ಅಥವಾ ಒಂದು ರಾಜ್ಯದಲ್ಲಿ ಜಾರಿಗೆ ತರಬೇಕು ಅಂತ ಅವ್ರು ಹೇಳಿದ್ದಾರೆ. ನೆಕ್ಸ್ಟ್, ಅಕಾರ್ಡಿಂಗ್ ಟು ದ ಫಿಫ್ನರ್ ಸೇಸ್ ದಟ್ ದ ಕನ್ಸಾಲಿಡೇಷನ್ ಆಫ್ ಕಮ್ಯುನಿಟಿ ಇನಿಷಿಯೇಟಿವ್ಸ್ ಇನ್ ಇಂಪ್ಲಿಮೆಂಟಿಂಗ್ ಪಬ್ಲಿಕ್ ಪಾಲಿಸೀಸ್ ಈಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಅಂದರೆ ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸ್ತಕ್ಕಂತಹ ಸಾಮೂಹಿಕ ಯತ್ನದ ಸಂಯೋಜನೆಯೇ ಸಾಮಾಜಿಕ ಆಡಳಿತ ಅಂತ ಕರೆದಿದ್ದಾರೆ. ಅಂದರೆ ಎಲ್ಲರೂ ಸಾಮುದಾಯಿಕವಾಗಿ, ಕಮ್ಯುನಿಟಿಯಾಗಿ ಏನು ಮಾಡಬೇಕು, ಈ ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನನ್ನು ಜಾರಿಗೆ ಮಾಡ್ತಕ್ಕಂಥ ಒಂದು ಪ್ರಯತ್ನ, ಅದೊಂದು ಸಂಯೋಜನೆ ಅಂತ ಕರಿಬೋದು, ಕೋಆರ್ಡಿನೇಷನ್ ಅಂತ ಕರಿಬೋದು, ಆರ್ ಕನ್ಸಲ್ಟೇಷನ್ ಅಂತ ಕರಿಬೋದು. ಅಂದರೆ ಎಲ್ಲರೂ ಒಟ್ಟಾಗಿ ಒಂದು ಉತ್ತಮವಾಗಿರ್ತಕ್ಕಂಥ
ಆಡಳಿತವನ್ನು ಜಾರಿಗೆ ತರ್ತಕ್ಕಂಥದ್ದನ್ನೇ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದನ್ನು ಯಾರು ಹೇಳಿದ್ದಾರೆ? ಪಿಫ್ನರ್ ಅವರು ಹೇಳಿದ್ದಾರೆ. ಸೊ ದೀಸ್ ಆರ್ ದ ಡೆಫಿನೇಷನ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ನೆಕ್ಸ್ಟ್, ಇಂಪಾರ್ಟೆನ್ಸ್. ಸೊ ದೇರ್ ಆರ್ many importance in public administration. First one, the public administration is the pillar of the government. It is the pillar of the government. So a state can be in existence without legislature and judiciary, but without an executive government cannot ಎಕ್ಸಿಟ್. ಅಂದರೆ ಒಂದು ರಾಜ್ಯ ಅಥವಾ ಒಂದು ಸ್ಟೇಟು ಕಾರ್ಯಾಂಗ ಮತ್ತು ಶಾಸಕಾಂಗ, ಲೆಜಿಸ್ಲೇಚರ್ ಆ್ಯಂಡ್ ಜುಡಿಷಿಯರಿ ಈ ಎರಡಿದ್ರೂ ಕೂಡ ನಡೆಯುತ್ತೆ. ಆದರೆ ಒಂದು ಉತ್ತಮವಾಗಿರ್ತಕ್ಕಂಥ ಪಬ್ಲಿಕ್ ಆಡಳಿತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು ಇಲ್ಲ ಅಂದರೆ ಒಂದು ರಾಜ್ಯ ಅಥವಾ ಒಂದು ಸರ್ಕಾರ ಆಡಳಿತವನ್ನು ನಡೆಸೋದಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ದ ಪಿಲ್ಲರ್ ಆಫ್ ದ ಗೌರ್ಮೆಂಟ್. ಅದು ಒಂದು ರೀತಿಯ ಆಧಾರ ಸ್ತಂಭ ಇದ್ದಾಗೆ ಸರ್ಕಾರದ. ನೆಕ್ಸ್ಟ್, ಇಟ್ ಸರ್ವ್ಸ್ ವೇರಿಯಸ್ ಫಂಕ್ಷನ್ಸ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಪಬ್ಲಿಕ್. ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕ್ಯಾಟರ್ಸ್ ಟು ಎ ಹ್ಯೂಮನ್ ಬೀಯಿಂಗ್ ಫ್ರಮ್ ಹಿಸ್ ವೂಮ್ ಟು ಟಾಂಬ್. ಅಂದರೆ ಮನುಷ್ಯ ಸಾಯೋದ್ರಿಂದ ಹುಟ್ಟಿನಿಂದ ಸಾವಿನವರೆಗೂ ಅವನ ಎಲ್ಲ ರೀತಿಯಾಗಿ ಪಾಲನೆ ಪೋಷಣೆ ಅವನನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಯಾಕಂದರೆ ಒಂದು ಉತ್ತಮ ಆಡಳಿತ ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಜೀವಿಸೋದಕ್ಕೆ ಸಾಧ್ಯವಾಗುತ್ತೆ. ಅಂದರೆ ಉತ್ತಮ ಆಡಳಿತದಿಂದ ಪ್ರತಿಯೊಬ್ಬ ವ್ಯಕ್ತಿಯ ಎಲ್ಲ ರೀತಿಯಿಂದ ಅವನ ಹಕ್ಕುಗಳನ್ನಾಗಿರ್ಬೋದು, ಅವನ ಸುರಕ್ಷತೆಯನ್ನು ಕಾಪಾಡ್ತಕ್ಕಂಥದ್ದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ನಾವು ಕಾಣ್ಬೋದು. ನೆಕ್ಸ್ಟ್, ಇಂಪ್ಲಿಮೆಂಟೇಷನ್ ಆಫ್ ಲಾ ಆ್ಯಂಡ್ ಪಾಲಿಸೀಸ್. ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ regulates the activities of people by implementing law and policies. ಅಂದರೆ ಕಾನೂನುಗಳನ್ನು ಜಾರಿಗೆ ತರತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥ ನೀತಿ ನಿಯಮಗಳನ್ನು ರೂಪಿಸ್ತಕ್ಕಂಥದ್ದು, ಇದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಿಂದ ಸಾಧ್ಯ ಅಂತ ಹೇಳ್ಬೋದು. ಒಂದು ಲಾಸ್ ಇಲ್ಲ ಅಂದರೆ, ಕಾನೂನುಗಳಿಲ್ಲ ಅಂದರೆ, ನೀತಿಗಳಿಲ್ಲ ಅಂದರೆ ಜನರ ಸಂರಕ್ಷಣೆ ಆಗೋದಿಲ್ಲ, ಜನರ ಒಂದು ರೀತಿ ಯೋಗಕ್ಷೇಮಕ್ಕೆ ಧಕ್ಕೆ ಆಗುತ್ತೆ ಅಂತ ನಾವು ನೋಡ್ಬೋದು. ನೆಕ್ಸ್ಟ್, ನೆಸೆಸರಿ ಟು ಪ್ರೊಟೆಕ್ಟ್ ಸೋಷಿಯಲ್ ಸೆಕ್ಯೂರಿಟಿ. ಸೊ ಅಡ್ಮಿನಿಸ್ಟ್ರೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಪ್ರೊಟೆಕ್ಟ್ ಸೋಷಿಯಲ್ ಸೆಕ್ಯೂರಿಟಿ. ಅಂದರೆ ಸಾಮಾಜಿಕ ಭದ್ರತೆಯನ್ನು ರಕ್ಷಣೆ ಮಾಡೋದಕ್ಕೆ ಮುಖ್ಯವಾಗಿ ಅಡ್ಮಿನಿಸ್ಟ್ರೇಷನ್ ಬೇಕು. ಯಾವುದೇ ಒಂದು ಕಾನೂನು ಇಲ್ಲ ಅಂದರೆ ಏನಾಗಲ್ಲ, ಒಂದು ರಕ್ಷಣೆ ಇರೋದಕ್ಕೆ, ಆ ಒಂದು ಸಮಾಜಕ್ಕೆ ರಕ್ಷಣೆ ಇರೋದಕ್ಕೆ ಸಾಧ್ಯವಾಗಲ್ಲ, ಆ ಒಂದು ರಾಜ್ಯದ ಜನತೆಗೆ ರಕ್ಷಣೆ ಇರೋದಕ್ಕೆ ಸಾಧ್ಯವಾಗಲ್ಲ. ಸೊ ಈ ರೀತಿ ಸಾಮಾಜಿಕ ಭದ್ರತೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತುಂಬಾ ಸಹಕಾರಿ ಅಂತ ಹೇಳ್ಬೋದು. ಆ್ಯಂಡ್ ಸೊ ದೀಸ್ ಆರ್ ದ ಮೇನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆರ್ ಇಂಪಾರ್ಟೆಂಟ್ ಏಮ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಈ ರೀತಿ ನಾವು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನ ಪ್ರಾಮುಖ್ಯತೆ ಅಥವಾ ಅದರ ಗುರಿಗಳನ್ನು ನಾವು ತಿಳ್ಕೋಬೋದು. ನೆಕ್ಸ್ಟ್, ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಅಕಾರ್ಡಿಂಗ್ ಟು ವುಡ್ರೋ ವಿಲ್ಸನ್ ಆ್ಯಂಡ್ L.D. White, public administration includes all three pillars of administration: legislature, executive and judiciary. ಇಲ್ಲಿ ಇದರ ಸ್ಕೋಪನ್ನು ನೋಡಿದಾಗ, ಇದರ ವ್ಯಾಪ್ತಿ ಎಷ್ಟು ಅಂತ ನಾವು ತಿಳಿಯೋಕೆ ಹೋದಾಗ, ವುಡ್ರೋ ವಿಲ್ಸನ್ ಮತ್ತು L.D. White ಅಂತಕ್ಕಂಥರು ಏನನ್ನು ಹೇಳ್ತಾರೆ ಅಂದರೆ, ಈ ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ 3 pillars ಆಗಿರ್ತಕ್ಕಂಥ, ಅಂದರೆ ಸಂವಿಧಾನದ 3 ಆಧಾರ ಸ್ತಂಭಗಳಾಗಿರ್ತಕ್ಕಂಥ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ, ಈ 3 ಕೂಡ ಒಳಗೊಂಡಿದೆ. ಅಂದರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಈ 3 ಅದು ಒಳಗೊಂಡಿದೆ ಅಂತ ಯಾರು ಹೇಳ್ತಾರೆ? ವುಡ್ರೋ ವಿಲ್ಸನ್ ಆ್ಯಂಡ್ L.D. White ರವರು ಹೇಳ್ತಾರೆ. ನೆಕ್ಸ್ಟ್, ಲೂಥರ್ ಗೂಲಿಕ್ ಅಂತಕ್ಕಂಥವ್ರು. ಲೂಥರ್ ಗೂಲಿಕ್ explains the scope of public administration through English letters. ಪೋಸ್ಟ್ ಕಾರ್ಬ್ ಅಂತಕ್ಕಂತಹ
ಇಂಗ್ಲೀಷ್ ಲೆಟರ್ ಮುಖಾಂತರವಾಗಿ ಯಾರು ಲೂಥರ್ ಗೂಲಿಕ್ ಅಂತಕ್ಕಂಥರು ಇದರ ಸ್ಕೋಪನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಈಚ್ ಲೆಟರ್ಸ್ ಆರ್ ಎಕ್ಸ್ಪ್ಲೇನ್ಸ್ ದ ಫಂಕ್ಷನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಇಲ್ಲಿ POSDCORB ಪೋಸ್ಟ್ ಕಾರ್ಬ್ ಅಂತಕ್ಕಂಥ ಒಂದು ಪದ ಲೆಟರಿಂದ ಇವರು ಅದರ ಫಂಕ್ಷನ್ಸ್ಗಳನ್ನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನ ಕಾರ್ಯಗಳನ್ನು ಏನು ಮಾಡ್ತಾರೆ ಇವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದನ್ನು ಒಂದೊಂದಾಗಿ ತಿಳಿತಾ ಹೋಗೋಣ. ಫಸ್ಟ್ ಒನ್ ಪ್ಲಾನಿಂಗ್. P means planning. So planning any agenda that the government machinery seeks to implement by ವರ್ಕಿಂಗ್ ಆನ್ ದ ಮೆಥಡ್ಸ್ ಆಫ್ ಇಂಪ್ಲಿಮೆಂಟೇಷನ್. ಇಲ್ಲಿ ಪ್ಲಾನಿಂಗ್ ಅಂದರೆ ಯೋಜನೆ ಅಂತ ಕರಿತೀವಿ. ಅಂದರೆ ಸರ್ಕಾರದ ಅಂತಕ್ಕಂಥ ಒಂದು ಮೆಷಿನರಿ, ಈ ಗೋರ್ಮೆಂಟ್ ಅಂತಕ್ಕಂಥ ಒಂದು ಯಂತ್ರವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಏನೇನು ಅಗ್ನಿಡ ಅಂದರೆ ಕಾರ್ಯಗಳು ಬೇಕು, ಕಾರ್ಯಸೂಚಿಗಳೇನು, ಏನೇನು ಕಾರ್ಯಗಳನ್ನು ಫಂಕ್ಷನ್ಸ್ಗಳನ್ನು ಮಾಡಬೇಕು, ಯಾವ್ಯಾವ ಮೆಥಡಲ್ಲಿ ಸರ್ಕಾರ ಕಾರ್ಯಗಳನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಯೋಜನೆಯನ್ನು ಸಿದ್ಧಪಡಿಸ್ತಕ್ಕಂಥದ್ದು. ನೆಕ್ಸ್ಟ್ ಆರ್ಗನೈಸೇಷನ್. ಸೊ O means organization. So forming various departments and structures like division, subdivision, other administrative structures and interesting roles and responsibilities for each for the achievement of ಡಿಸೈರ್ಡ್ ಗೋಲ್ಸ್. ಅಂದರೆ ಈ ಗೋರ್ಮೆಂಟು ಅದರದ್ದೇ ಆಗಿರ್ತಕ್ಕಂಥ ಗೋಲ್ಸನ್ನು ಹೊಂದಿರತಕ್ಕಂಥದ್ದು, ಉದ್ದೇಶವನ್ನು ಹೊಂದಿರುತ್ತೆ. ಅದಕ್ಕೋಸ್ಕರ ಹಲವಾರು ಇಲಾಖೆಗಳನ್ನು ಸ್ಥಾಪನೆ ಮಾಡಬೇಕಾಗುತ್ತೆ. ಅದರ ಡಿವಿಷನ್ ಆಗಿರ್ಬೋದು, ಇಲಾಖೆ, ಸಬ್ ಡಿವಿಷನ್, ನಿಗಮ ಆಗಿರ್ಬೋದು, ಇತರೆ ಕೆಲವೊಂದು ಸಂಸ್ಥೆಗಳನ್ನು, ಸರ್ಕಾರಿ ಸಂಸ್ಥೆಗಳನ್ನು ಏನು ಮಾಡಬೇಕಾಗತ್ತೆ, ಡಿಪಾರ್ಟ್ಮೆಂಟ್ಗಳನ್ನು ಆರ್ಗನೈಸ್ ಮಾಡಬೇಕಾಗತ್ತೆ. ಈ ಎಲ್ಲ ಡಿಪಾರ್ಟ್ಮೆಂಟ್ ಸೇರಿದಾಗ ಮಾತ್ರ ಸರ್ಕಾರ ಆಗೋದಕ್ಕೆ ಸಾಧ್ಯ. ನೆಕ್ಸ್ಟ್ ಸ್ಟಾಫಿಂಗ್. ಎಸ್ ಮೀನ್ಸ್ ಸ್ಟಾಫಿಂಗ್ ಅಂದರೆ ಸಿಬ್ಬಂದಿ ವ್ಯವಸ್ಥೆ ಅಂತ ಕರಿತೀವಿ. ಸೊ ರಿಕ್ರೂಟಿಂಗ್ ಆ್ಯಂಡ್ ಟ್ರೈನಿಂಗ್ ದ needed staff. It also includes the framing the rules and regulations of civil service. ಇಲ್ಲಿ ಏನು ಮಾಡ್ತಾರೆ, ಸರ್ಕಾರದ ಕಾರ್ಯಗಳನ್ನು ಅಥವಾ ಆಡಳಿತದ ಫಂಕ್ಷನ್ಸ್ಗಳನ್ನು ಮಾಡೋದಕ್ಕೆ ಸಿಬ್ಬಂದಿ ಸ್ಟಾಫ್ಗಳನ್ನು ಏನು ಮಾಡ್ತಕ್ಕಂಥದ್ದು, ನೇಮಕ ಮಾಡ್ತಕ್ಕಂಥದ್ದು, ಅವರಿಗೆ ಟ್ರೈನಿಂಗನ್ನು ಕೊಡ್ತಕ್ಕಂಥದ್ದು, ಅವರಿಗೆ ರೂಲ್ಸ್ಗಳನ್ನು, ಸಿವಿಲ್ ರೂಲ್ಸ್ಗಳನ್ನು, ನಾಗರಿಕ ನಿಯಮಗಳನ್ನು ತಿಳಿಸ್ತಕ್ಕಂಥದ್ದು. ಇದು ಇದರ ಒಂದು ಫಂಕ್ಷನ್ಸ್ ಅಂತ ನಾವು ನೋಡ್ಬೋದು. ನೆಕ್ಸ್ಟ್ ಡೈರೆಕ್ಷನ್. ಪ್ರೊವೈಡಿಂಗ್ ಡೈರೆಕ್ಷನ್ ಆ್ಯಂಡ್ ಆರ್ಡರ್ಸ್ ಟು ದ ವೇರಿಯಸ್ ಡಿಪಾರ್ಟ್ಮೆಂಟ್ಸ್. ಅಂದರೆ ಸರ್ಕಾರದ ಆಡಳಿತದ ಹಲವಾರು ಡಿಪಾರ್ಟ್ಮೆಂಟ್ಸ್ಗಳಿರ್ತವೆ. ಆ ಡಿಪಾರ್ಟ್ಮೆಂಟ್ಗಳನ್ನು ತಮ್ಮ ಕಾರ್ಯಗಳನ್ನು ಯಾವ ರೀತಿ ಮಾಡಬೇಕು ಅಂತ ಡೈರೆಕ್ಷನ್ಗಳನ್ನು ಕೊಡ್ತಕ್ಕಂಥದ್ದು, ಆರ್ಡರ್ಸ್ಗಳನ್ನು ಮಾಡ್ತಕ್ಕಂಥದ್ದು ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನಿನ ಒಂದು ಕಾರ್ಯ ಅಂತ ನಾವು ನೋಡ್ಬೋದು. ನೆಕ್ಸ್ಟ್ ಕೋಆರ್ಡಿನೇಷನ್, ಸಂಯೋಜನೆ. ಸೊ ಫೆಸಿಲಿಟೇಟಿಂಗ್ ಬೆಟರ್ ಇಂಟರಾಕ್ಷನ್ ಬಿಟ್ವೀನ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಬೈ ರಿಸಾಲ್ವಿಂಗ್ ಕಾನ್ಫ್ಲಿಕ್ಟ್ಸ್ ಬೈ ಕನ್ವರ್ಜಿಂಗ್ ದೇರ್ ಫಂಕ್ಷನ್ಸ್. ಅಂದರೆ ಇಲ್ಲಿ ಏನಾಗಿರುತ್ತೆ, ಸರ್ಕಾರದ ಗೋರ್ಮೆಂಟಿನ ಹಲವಾರು ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಕ್ಕಂಥ ಸ್ಟಾಫ್ಸ್ಗಳಲ್ಲಿ ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದಾಗಿರ್ಬೋದು, ಘರ್ಷಣೆ ಉಂಟಾಗ್ತಕ್ಕಂಥದ್ದಾಗಿರ್ಬೋದು, ಇದನ್ನು ಬಗೆಹರಿಸಿ ಅವರು ಸರಿಯಾದ ರೀತಿಯಲ್ಲಿ ಕೋಆರ್ಡಿನೇಷನಿಂದ ಅಂದರೆ ಸಂಯೋಜನೆಯಿಂದ ಅಥವಾ ಒಳ್ಳೆಯ ಸಹಕಾರದಿಂದ ಕೆಲಸ ಮಾಡುವಂತೆ ಮಾಡ್ತಕ್ಕಂಥದ್ದು. ಇದು ಕೂಡ ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಿನ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಫಂಕ್ಷನ್ ಅಂತ ನಾವು ನೋಡ್ಬೋದು. ನೆಕ್ಸ್ಟ್ ರಿಪೋರ್ಟಿಂಗ್ ಅಂದರೆ ವರದಿಯನ್ನು ಮಾಡ್ತಕ್ಕಂಥದ್ದು. ರಿಪೋರ್ಟಿಂಗ್ ಬೈ ದ ಅಫಿಷಿಯಲ್ಸ್ ಟು ದ ಸೀನಿಯರ್ ಆಫೀಸರ್ಸ್ ಆನ್ ದ ಫಂಕ್ಷನ್ಸ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್, ಸಬ್ಮಿಟಿಂಗ್ ರಿಪೋರ್ಟ್ಸ್ ಟು ದ ಲೆಜಿಸ್ಲೇಚರ್ ಬೈ ಕಂಡಕ್ಟಿಂಗ್ ರಿಸರ್ಚ್, ಡಾಕ್ಯುಮೆಂಟೇಷನ್ ಆ್ಯಂಡ್ ಇನ್ವೆಸ್ಟಿಗೇಷನ್. ಇಲ್ಲಿ ಸೀನಿಯರ್ ಅಫಿಷಿಯಲ್ಸ್ಗಳಿಗೆ, ಜೂನಿಯರ್ ಅಫಿಷಿಯಲ್ಸ್ಗಳಾಗಿರ್ಬೋದು, ಅಂದರೆ ಉನ್ನತ ಅಧಿಕಾರಿಗಳಿಗೆ ಅವರ ಜೂನಿಯರ್ ಅಧಿಕಾರಿಗಳು ಏನು ಮಾಡ್ತಾರೆ, ಯಾವ ರೀತಿ ಕೆಲಸಗಳು ನಡ್ಕೊಂಡು ಹೋಗ್ತಾ ಇದ್ದಾವೆ, ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ರೀತಿ ಕೆಲಸ ಕಾರ್ಯಗಳು ಆಗ್ತಿದ್ದಾವೆ, ಅವರ ಚಟುವಟಿಕೆ ಏನು ಅನ್ನೋದ್ರ ಬಗ್ಗೆ ರಿಪೋರ್ಟನ್ನು ಕಳಿಸ್ತಕ್ಕಂಥದ್ದು. ಮತ್ತು ಮುಂದೆ ಇನ್ನು ಯಾವ್ಯಾವ ರೀತಿ ಉತ್ತಮ ಕಾರ್ಯಗಳನ್ನು ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಅಂತಕ್ಕಂಥದ್ರ ಬಗ್ಗೆ ರಿಸರ್ಚ್ ಮಾಡ್ತಕ್ಕಂಥದ್ದು, ಸರ್ವೆ ಮಾಡ್ತಕ್ಕಂಥದ್ದು, ಅದನ್ನು ಡಾಕ್ಯುಮೆಂಟ್ ಆಗಿ
ಅದನ್ನು ರೆಕಾರ್ಡ್ ಮಾಡ್ತಕ್ಕಂಥದ್ದು, ಈ ಎಲ್ಲ ಕಾರ್ಯವನ್ನು ಈ ರಿಪೋರ್ಟಿಂಗ್ ಅಂತಕ್ಕಂಥದ್ದು ಒಳಗೊಂಡಿದೆ ಅಂತ ನಾವು ನೋಡ್ಬೋದು. ನೆಕ್ಸ್ಟ್, ಬಜೆಟಿಂಗ್. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಮ್ಯಾನೇಜಿಂಗ್ ದ ಫೈನಾನ್ಷಿಯಲ್ ಪ್ಲಾನಿಂಗ್, ಎಕ್ಸ್ಪೆನ್ಸಸ್, ಇನ್ಕಮ್, ಕ್ಯಾಲ್ಕುಲೇಷನ್ ಆ್ಯಂಡ್ ಆಡಿಟಿಂಗ್. ಅಂದರೆ ಇಲ್ಲಿ ಏನು ಅಂದರೆ ಹಣಕಾಸಿನ ಬಗ್ಗೆ ಯೋಜನೆಯನ್ನು ಮಾಡ್ತಕ್ಕಂಥ, ಈಗ ಬಜೆಟನ್ನು ಮಂಡನೆ ಮಾಡ್ತಾರೆ ನಮ್ಮ ಗೋರ್ಮೆಂಟಿಂದ. ಅಂದರೆ ಎಷ್ಟು ಖರ್ಚಾಗ್ಬೋದು, ಎಷ್ಟು ವೆಚ್ಚ, ನಮ್ಮ ಹತ್ರ ಎಷ್ಟಿದೆ ಈಗ ಆಲ್ರೆಡಿ ಸಂಪನ್ಮೂಲ, ಹಣ ಎಷ್ಟಿದೆ, ಎಷ್ಟು ಖರ್ಚು ಮಾಡ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ಇದು ಕೂಡ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒಂದು ಮುಖ್ಯವಾಗಿರ್ತಕ್ಕಂಥ ಕಾರ್ಯ. ಒಂದು ರಾಜ್ಯ ಸರ್ಕಾರ ಇದೆ ಅಂದರೆ ಆ ಸರ್ಕಾರ ಎಲ್ಲ ರೀತಿಯಾಗಿ ತನ್ನ ಚಟುವಟಿಕೆಗಳನ್ನು ನಿರ್ವಹಿಸೋದಕ್ಕೆ ಎಷ್ಟು ಖರ್ಚುಗಳು ಬೇಕಾಗುತ್ತೆ ಅಂತ ಲೆಕ್ಕವನ್ನು ಹಾಕಬೇಕಾಗುತ್ತೆ. ಹಾಗೆ ಈಗ ನಮ್ಮ ಹತ್ರ ಎಷ್ಟು ಹಣ ಇದೆ, ಅದರಲ್ಲಿ ಎಷ್ಟು ಖರ್ಚು ಮಾಡಬೇಕು ಅನ್ನೋದನ್ನು ಮುಖ್ಯವಾಗಿ ಲೆಕ್ಕ ಹಾಕಬೇಕಾಗತ್ತೆ. ಆ ಕೆಲಸವನ್ನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮಾಡುತ್ತೆ ಅಂತ ನಾವು ನೋಡ್ಬೋದು. ಈ ರೀತಿ ನಾವು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಿನ ಸ್ಕೋಪ್ ಬಗ್ಗೆ ಯಾರು ಹೇಳ್ತಾರೆ? ಲೂಥರ್ ಗೂಲಿಕ್ರವರು ಈ ರೀತಿ ಪೋಸ್ಟ್ ಕಾರ್ಬ್ ಅಂದರೆ POST ಪೋಸ್ಟ್ ಕಾರ್ಬ್ ಅಂತಕ್ಕಂಥ ಒಂದು ಕಾನ್ಸೆಪ್ಟಲ್ಲಿ ಆ ಲೆಟರ್ ವೈಸ್ ಅದರ ಫಂಕ್ಷನ್ಸ್ಗಳನ್ನು ಏನು ಮಾಡ್ತಾರೆ, ಇವರು ಎಕ್ಸ್ಪ್ಲೇನನ್ನು ಮಾಡಿದ್ದಾರೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಅಂಡರ್ಸ್ಟ್ಯಾಂಡ್? So dear students, today in this class we discussed about the meaning of public administration and definitions and importance and scope of administrations, mainly POST post corp perspective. Okay dear students, in the next class we discuss about the another point, requirement and training. Okay dear students, understand? Thank you.